ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಗೌರವಾನ್ವಿತ ಪ್ರಧಾನ ಸಿವಿಲ್ ಜಡ್ಜ್ ಆದಂಥ ಹರೀಶ್ ಸಾಹೇಬ್ರೆ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಜಿ ಮುನಿಯಂಕಪ್ಪ ಸರ್ ಅವರೇ ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಎನ್ ಸತೀಶ್ ಕುಮಾರ್ ಸರ್ ಅವರೇ ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದಂಥ MS ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಹಾಗೂ ಕಾರ್ಮಿಕ ನಿರೀಕ್ಷಕರಾದಂತಹ ಆಶಾ ಮೇಡಮ್ ಅವರೇ ಹಾಗೂ ಇಲ್ಲಿ ನಡೆದಿರುವಂತಹ ನಮ್ಮ ಪ್ರಾಧ್ಯಾಪಕರೇ ಹಾಗೂ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಈ ದಿವಸ ಏನು ಸಾಮಾಜಿಕ ನ್ಯಾಯ ಅಂತಂದರೆ ನನ್ನ ಅಭಿಪ್ರಾಯದ ಪ್ರಕಾರ ಎಲ್ಲರಿಗೂ ಸಿಗುವಂಥ ನ್ಯಾಯ. ಆದರೆ ನ್ಯಾಯಾಲಯಗಳಲ್ಲಿ ಹೋದರೆ ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲಬೇಕು. ದೊಡ್ಡವರು ಹೇಳ್ತಾ ಇದ್ರು, ಗೆದ್ದವನು ಸೋತಂಗೆ, ಸೋತವನು ಸತ್ತಂಗೆ ಅಂತ. ಯಾಕೆ ಅಂತಂದರೆ ಸುಮಾರು ವರ್ಷಗಳ ಕಾಲ ನ್ಯಾಯಾಲಯಗಳಿಗೆ ಆ ಕಾಲದಲ್ಲಿ ಅಲೆದಾಡಬೇಕಾಗಿತ್ತು. ಈಗ ಹೊಸ ಕಾನೂನುಗಳು, ತಿದ್ದುಪಡಿಗಳು ಬಂದು ಹೊಸ ಕಾನೂನುಗಳು ಆಗಿರೋದ್ರಿಂದ ಆ ರೀತಿ ನ್ಯಾಯ ಇಲ್ಲ, ವಿಳಂಬ ಆಗೋದಿಲ್ಲ ನ್ಯಾಯ. ಏನಪ್ಪ ಅಂತಂದ್ರೆ ಇವಾಗ BNS ಆಕ್ಟ್ ಆಗಿರ್ಬೋದು, BNSS ಆಕ್ಟ್ ಆಗಿರ್ಬೋದು, ಆ ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟಂಗೆ ಅವು ತಿದ್ದುಪಡಿಗಳಾಗಿದ್ದಾವೆ. IPC CRPC ಎಲ್ಲ ಹೊರಟೋಗಿದೆ. ಅದೇ ರೀತಿ ಈಗ ನಮಗೆ ಹೊಸದಾಗಿ CPC ಅಂದರೆ ಜಮೀನು ವ್ಯಾಜ್ಯಗಳಿರುವಂಥದ್ದು, ಸಿವಿಲ್ ವ್ಯಾಜ್ಯಗಳು ಯಾವ್ಯಾವ ಇರ್ತಾವೋ ಅದರಲ್ಲೂ ಸಹ ತಿದ್ದುಪಡಿ ತಂದು ಹೊಸ ಕಾನೂನುಗಳು ತಂದಿದ್ದಾರೆ. ಬೇಗ ನ್ಯಾಯ ಸಿಗುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಬೃಹತ್ ಲೋಕ ಅದಾಲತ್ಗಳು ಅಂತ ಹೇಳ್ಬಿಟ್ಟು ನಮ್ಮ ನ್ಯಾಯಾಲಯಗಳಲ್ಲಿ ಮಾಡ್ತಾ ಇರ್ತಾರೆ. ಆಗ ಏನು ರಾಜಿ ಸಂಧಾನದ ಮೂಲಕ ಮಾಡ್ಕೊಂಡು ಹೋಗ್ತಾರೋ ಅದು ನನ್ನ ಅಭಿಪ್ರಾಯದ ಪ್ರಕಾರ ಸಾಮಾಜಿಕ ನ್ಯಾಯ ಅಂತ ಭಾವಿಸ್ತಾ. ಈ ಸಾಮಾಜಿಕ ನ್ಯಾಯ ಅಂತಂದ್ರೆ ಇಬ್ಬರಿಗೂ ನ್ಯಾಯ ಸಿಕ್ಕಿರುತ್ತೆ. ಏನು ರಾಜಿ ಸಂಧಾನ ಮಾಡ್ತಾರೋ ಅವಾಗ ನಾವೊಬ್ಬರು ಗೆದ್ದಿದ್ದೀವಿ, ನಾವೊಬ್ಬರು ಸೋತಿದ್ದೀವಿ ಅಂತಿರಲ್ಲ. ಇಬ್ಬರಿಗೂ ಈಕ್ವಲ್ ಆಗಿ ನ್ಯಾಯ ಸಿಕ್ಕಿದಾಗ ಸಾಮಾಜಿಕ ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ, ಮತ್ತೆ ಈ ದಿವಸ ಇನ್ನು ಮುಖ್ಯ ವಿಚಾರಗಳಾಗಿ ಬಾಲಕಾರ್ಮಿಕರ ನಿಷೇಧ ಕಾಯಿದೆ. ಬಾಲಕಾರ್ಮಿಕರು ಅಂತಂದ್ರೆ ಈಗಲೂ ಸಹ ನಮ್ಮಲ್ಲಿ ಈ ಕಾರ್ಪೆಂಟರ್ಗಳ ಹತ್ರ, ಗಾಡಿ ಮೆಕ್ಯಾನಿಕ್ಗಳಲ್ಲಿ, ವೆಲ್ಡಿಂಗ್ ಶಾಪುಗಳಲ್ಲಿ 3 ಕಡೆ ನಾವು ಕಾಣ್ಬೋದಾಗಿದೆ. ಏನಪ್ಪ ಅಂತಂದ್ರೆ 14 ವರ್ಷಕ್ಕಿಂತ ಕೆಳಗಡೆ ವಯಸ್ಸಿನ ಹುಡುಗರನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಬಾಲಕಾರ್ಮಿಕರ ನಿಷೇಧ ಕಾಯ್ದೆ ಆಗುತ್ತೆ. ಅದರ ಪ್ರಕಾರ ಕಾರ್ಮಿಕ ನಿರೀಕ್ಷಕರಾದಂಥವರು ಕೆಲವು ಕೇಸುಗಳನ್ನು ದಾಖಲು ಮಾಡಿದ್ದಾರೆ. ಆ ಬಾಲಕಾರ್ಮಿಕರನ್ನ ತೆಗೆದುಕೊಂಡೋಗಿ KGF ರಿಮಾಂಡ್ ಹೋಮ್ ಇದೆ, ಅವ್ರಿಗೆ ಆದಂಥ ಬಾಲಕಾರ್ಮಿಕರ ಇದಿದೆ. ಅಲ್ಲಿ ಎಜುಕೇಶನ್ ಸಹ ಕೊಡಿಸ್ತಾರೆ. ಏನು ಎಜುಕೇಶನ್ ಕೊಡ್ಸೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡ್ಸೋಕ್ಕೆ ಆಗಲ್ಲ, ಅವ್ರಿಗೇನು ಬೇಸಿಕ್ ನೆಸಿಟೀಸ್ ಇದೆ, ಬಟ್ಟೆ, ಊಟ, ವಸತಿ ಅವೆಲ್ಲ ಒದಗಿಸಕ್ಕೆ ಆಗದಿರ ಇರೋಂಥವ್ರು ಕೆಲವು ಜನ ನಮ್ಮ ಮಕ್ಕಳನ್ನ ಓದ್ಸಕ್ಕಾಗಲ್ಲ, ಹಂಗಾಗಿ ನಾವು ಕೆಲಸಕ್ಕೆ ಕಳಿಸ್ತಾ ಇದೀವಿ ಅಂತಾರೆ. ಆದರೆ ಫ್ರೀ ಇದೆ ಅವ್ರಿಗೆಲ್ಲನೂ, ಅಂಥ ಶಾಲೆಗಳೇ ಇದಾವೆ, ಕಾರ್ಮಿಕರ ಶಾಲೆಗಳು ತೆರೆದಿದ್ದಾರೆ. ಆದ್ದರಿಂದ ಆ ಬಾಲಕಾರ್ಮಿಕರು ಏನು ಎಲ್ಲನ್ನ ಕೆಲಸ ಮಾಡ್ತಾ ಇದ್ದಿದ್ದು ನಮಗೆ ಕಂಡು ಬಂದಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಅಂತಂದ್ರೆ ಅವರನ್ನ ಬಾಲಕಾರ್ಮಿಕರ ಶಾಲೆಗಳಲ್ಲೂ ಸಹ ಓದಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಬಾಲ ವಿವಾಹ ನಿಷೇಧ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ 2006ರಲ್ಲಿ ಬೆಳಕಿಗೆ ಬರುತ್ತೆ. ಅದನ್ನ 2007ರಲ್ಲಿ ಜಾರಿಗೆ ತರ್ತಾರೆ. ಬಾಲ್ಯ ವಿವಾಹ ಅಂತಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮತ್ತು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗಂಡು ಮಕ್ಕಳಿಗೆ ಯಾರಾದರೂ ವಿವಾಹ ಮಾಡಿದರೆ ಅದನ್ನ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳ್ತಾರೆ. ಏನು ನಿಷೇಧ, ಯಾಕೆ ನಿಷೇಧ ಮಾಡಬೇಕು, 18 ವರ್ಷಕ್ಕೆ ಯಾಕೆ ಮದುವೆ ಮಾಡ್ಕೋಬಾರ್ದು ಅಂತ. ಆದರೆ ನಮ್ಮ ವೈದ್ಯಕೀಯ ತಜ್ಞರ ಅಭಿಪ್ರಾಯದಂತೆ 18 ವರ್ಷಕ್ಕಿಂತ ಕೆಳಗಡೆ ಇರುವಂಥ ಹೆಣ್ಣು ಮಗುವಿಗೆ ದೇಹ ದೃಢತೆ ಆಗಲಿ, ಮಾನಸಿಕ ಸ್ಥಿತಿ ಆಗಲಿ ಯಾವುದೂ 18 ವರ್ಷಕ್ಕಿಂತ ಕೆಳಗಡೆ ಇದ್ದಂಥ ಮಕ್ಕಳಿಗೆ ಮದುವೆ ಮಾಡಿ ಮಕ್ಕಳನ್ನಾದರೆ ಅವರಿಗೆ ಸಮಾಜದಲ್ಲಿ ಒಳ್ಳೆಯ ಜೀವನ ರೂಪಿಸಿಕೊಳ್ಳಲು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರ ಅಭಿಪ್ರಾಯದಂತೆ ಆ ಕಾನೂನನ್ನು ಜಾರಿಗೆ ತಂದಿರ್ತಾರೆ. ಹಂಗೆ 18 ವರ್ಷದ ಮೇಲ್ಪಟ್ಟು ಅಂತಂದಾಗ ಎಲ್ಲರೂ ಡಿಗ್ರಿ ಎಲ್ಲ ಓದ್ಕೊಂಡಿರ್ತಾರೆ. ಆದರೆ ಆಗ 18 ವರ್ಷದಿಂದ ಕೆಳಗಡೆ ಅಂತಂದಾಗ PUC ಕೂಡ ಓದಿರಲ್ಲ. ಅಂಥ ಮಕ್ಕಳಿಗೆ ಮಾಡಿದಾಗ ಅವಿದ್ಯಾವಂತರಾಗಿರ್ತಾರೆ. ಅವ್ರಿಗೆ ಏನು ಅಂತ ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು, ಸಂಸಾರದಲ್ಲಿ ಹೊಂದಾಣಿಕೆ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿರೋದಿಲ್ಲ. ಇವೆಲ್ಲ ಅಭಿಪ್ರಾಯಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಕುಲಂಕುಷವಾಗಿ ಚರ್ಚಿಸಿ ಈ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ. ಹಂಗಾಗಿ 18 ವರ್ಷಕ್ಕಿಂತ ಕೆಳಗಡೆ ಯಾರಾದರೂ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರೆ ಆಗ ಕಾನೂನು ಅಡಿಯಲ್ಲಿ ಶಿಕ್ಷೆಗೆ ಒಳಗಾಗ್ತಾರೆ. ಯಾರು ಮದುವೆ ಮಾಡಿರ್ತಾರೋ ಪೂಜಾರಿಯಿಂದ ಹಿಡಿದು, ಚೌಲ್ಟ್ರಿ ಕೊಟ್ಟಿದ್ದ ಚೌಲ್ಟ್ರಿ ಮಾಲೀಕರಿಂದ ಹಿಡಿದು, ತಂದೆ ತಾಯಿಗಳನ್ನ ಎಲ್ಲರನ್ನೂ ಪಾರ್ಟಿ ಮಾಡಿ ಕೇಸ್ ಹಾಕ್ತಾರೆ. ಅಂಥವ್ರ ಮೇಲೆ ಕೇಸ್ ನಡೆಯುತ್ತೆ. ಸುಮಾರು ಜನಕ್ಕೆ ಮೊನ್ನೆ SNR ಆಸ್ಪತ್ರೆಯಲ್ಲಿ 97 ಪ್ರಕರಣಗಳು ದಾಖಲಾಗಿತ್ತು. ಯಾವ ರೀತಿ ಅಂತಂದ್ರೆ ಗೊತ್ತೇ ಇರೋದಿಲ್ಲ, ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಬಿಟ್ಟಿದ್ದಾರೆ.
ಅವರೆಲ್ಲನೂ ಮತ್ತೆ ಗರ್ಭಿಣಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಹೋಗ್ಬೇಕಾದ್ರೆ ಅಲ್ಲಿ ಆಧಾರ್ ಕಾರ್ಡ್ ತಗೊಂಡು ಪರಿಶೀಲನೆ ಮಾಡಿ 18 ವರ್ಷಕ್ಕಿಂತ ಕಡಿಮೆ ಇದೆ ನಿಮ್ಮ ವಯಸ್ಸು ಅಂತ ಹೇಳ್ಬಿಟ್ಟು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಏನು ಅವ್ರ ಕಡೆಯಿಂದ ಡಾಕ್ಟರ್ಗಳ ಕಡೆಯಿಂದಾನೆ ಕಂಪ್ಲೇಂಟ್ ಅಂತ ತಗೊಂಡು ಫಿರ್ಯಾದ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅಯ್ಯೋ ನಾವು ಗಂಡ ಹೆಂಡತಿ ಕರೆಕ್ಟ್ ಆಗಿದ್ದೀವಿ, ನಾವೇನು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವ್ರೇನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಮ್ಮ ಮೇಲೆ ಯಾಕೆ ಕೇಸ್ ಆಯ್ತು, ನಮ್ಮ ಗಂಡನ ಜೈಲ್ ಕಳಿಸ್ಬಿಟ್ರು, ನನಗೆ ಗಂಡ ಬೇಕು ಅಂತ ಅಳೋದಾಯಮ್ಮ. ಯಾಕಪ್ಪ ಅಂತಂದ್ರೆಗನ ಕಾನೂನು ತಿಳ್ಕೊಂಡಿದ್ರೆಗನ ಆ ರೀತಿ ಪರಿಸ್ಥಿತಿ ಬರೋದಿಲ್ಲ. 18 ವರ್ಷ ಆಗೋವರೆಗೂ ಏನು ಮಿಂಚೋಗಿದ್ದೇನಿಲ್ಲ. ಆ ರೀತಿ 18 ವರ್ಷಕ್ಕೆ ಕೆಳಗಿನ ಮಕ್ಕಳನ್ನ ಮದುವೆ ಮಾಡಿದ್ರೆ ಈ ಕಷ್ಟಗಳೆಲ್ಲ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳುತ್ತಾ, ಮತ್ತೆ 4ನೇದಾಗಿ ಪೋಕ್ಸೋ ಆಕ್ಟ್. ಈಗ ಡೈಲಿ ಪೇಪರ್ಗಳಲ್ಲಿ ನೋಡ್ತಾನೆ ಇರ್ತೀರ, ಅದರಲ್ಲೂ ವಿಜಯವಾಣಿ ಪೇಪರಲ್ಲಿ ಮತ್ತು ವಿಜಯ ಕರ್ನಾಟಕದಲ್ಲಿ ಅಲ್ಲಿ ಯಾವುದೇ ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟಣೆ ಆಗಿದ್ರೆ ಮಾರನೇ ದಿವಸ ಅದರಲ್ಲಿ ಆಕೆ ಆಗ್ತಾರೆ. ಎಲ್ಲರೂ ತಿಳ್ಕೊಂಡಿರ್ಬೋದು 20 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇದುವರೆಗೂ ಯಾವುದು ಆಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆಗನ ಕಠಿಣವಾದಂಥ ಕಾಯ್ದೆ ಅಂತಂದ್ರೆ ಅದೊಂದೇ. ಇವಾಗ ಪೋಕ್ಸೋ ಕಾಯ್ದೆಯಲ್ಲಿ ಅತಿ ಹೆಚ್ಚು ಶಿಕ್ಷೆಗಳಾಗ್ತಾ ಇರೋದಂತಂದ್ರೆಗನ ಪೋಕ್ಸೋ ಕಾಯ್ದೆ. ಏನು ಅಂತಂದ್ರೆಗನ 18 ವರ್ಷದ ಕೆಳಗಿನ ಮಕ್ಕಳನ್ನ ಯಾರು ಲೈಂಗಿಕ ಅಪರಾಧಗಳಿಂದ ಬಳಸ್ಕೊಳ್ತಾರೋ ಅದರಲ್ಲಿ ಅಡಿಯಲ್ಲಿ ಸಿಲುಕಿಕೊಂಡವ್ರ ಮೇಲೆ ಈ ಪೋಕ್ಸೋ ಕಾಯ್ದೆಯನ್ನು ವಿಧಿಸ್ತಾರೆ. ಏನು ಈ ಪೋಕ್ಸೋ ಕಾಯ್ದೆ ಅಂತಂದ್ರೆ ಏನು ಅಂತಂದ್ರೆಗನ ಸೆಕ್ಸುವಲ್ ಹರಾಸ್ಮೆಂಟ್ ಅಂತ. ಯಾವ ರೀತಿ ನೀವು ಏನು ಒಂದಾಗಿ ಸೇರ್ಬೇಕಾಗಿಲ್ಲ, ಆ ಹುಡುಗಿಯನ್ನ ಹಿಂದಗಡೆ ಬಿದ್ದು ಆ ಹುಡುಗಿಗೆ ಕಿರ್ಕೊಳ ಅಂತ ಗೊತ್ತಾದ್ರೆ ಕೂಡ ಪೋಕ್ಸೋ ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ. ಆ ಹುಡುಗಿನ ತಗೊಂಡೋಗಿ ಇನ್ನೊಂದು ಕಡೆ ಬಚ್ಚಿಟ್ಕೊಂಡ್ರೇನು ಪೋಕ್ಸೋ ಕಾಯ್ದೆ ಆಗುತ್ತೆ. ನಮ್ಮ ಸಾಹೇಬ್ರು ಹೇಳಿದ್ರು, ಹುಡುಗಿಯರಿಗೆ ಮಾತ್ರನೇ ಸೀಮಿತ ಅಲ್ಲ, ಇದು ಹುಡುಗರಿಗೂ ಸಹ ಅನ್ವಯಿಸುತ್ತೆ. ಯಾಕೆ ಅಂತಂದ್ರೆಗನ ಹುಡುಗರು ಚಿಕ್ಕ ಮಕ್ಕಳಿದ್ದು, ಹುಡುಗಿಯರು ಅಥವಾ ಲೇಡೀಸ್ ದೊಡ್ಡವರಿದ್ದು ಅವರೇನಾದ್ರೂ ಆ ಹುಡುಗನ್ನ ಪುಸಲಾಯಿಸಿ ಅವನನ್ನ ಕರ್ಕೊಂಡೋಗಿ ಅಂತ ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ರೆ ಅವ್ರ ಮೇಲೆ ಕೂಡ ಕೇಸ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಉಚ್ಚ ನ್ಯಾಯಾಲಯಗಳಲ್ಲಿ ಈಗ ತೀರ್ಪುಗಳು ಬರ್ತಾ ಇದ್ದಾವೆ. ಹಂಗಾಗಿ ಈ ತರ ಕಾಯ್ದೆಗಳಿರೋದ್ರಿಂದ ಈ ಕಾಯ್ದೆಗಳನ್ನ ತಾವೆಲ್ಲರೂ ತಿಳ್ಕೊಂಡು ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ಮುಳಬಾಗಿಲು ತಾಲೂಕಲ್ಲಿ 16ರಿಂದ 17 ವರ್ಷದ ಹುಡುಗಿರುವೆ ಜಾಸ್ತಿ ಕಾಯ್ದೆಗಳು ಈ ಕೇಸುಗಳಲ್ಲಿ ಸಿಲ್ಕಾಕೊಂಡಿರೋದು. ಸುಮಾರು ಪೋಕ್ಸೋ ಕಾಯ್ದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ನ್ಯಾಯಾಲಯ ತೆರೆದಿದ್ದಾರೆ ಕೋಲಾರಲ್ಲಿ. ಆ ಕೋರ್ಟಲ್ಲಿ ಪೋಕ್ಸೋ ಕೇಸುಗಳು ಬಿಟ್ಟರೆ ಬೇರೆ ಕೇಸುಗಳಿರಲ್ಲ. ಅದಕ್ಕಂತ ಹೇಳ್ತಾ ಇಷ್ಟು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳು